ಯಾರು ನೀವು? ನಾನು ಲಾಯರ್ ಸತ್ಯವತಿ ಅಂತ. ಲಾಯರ್ ಆದ್ರೆ ಕೋರ್ಟ್ಗೆ ಹೋಗ್ಬೇಕು, ನಮ್ಮನೆಗೆ ಯಾಕೆ ಬಂದಿದ್ದೀರಾ? ನಾನು ಧ್ರುವ ಮತ್ತೆ ಮೈನಾ ಲಾಯರ್. ಓ, ವಿಷಯ ಇಷ್ಟು ದೂರ ಹೋಗಿದ್ಯಾ? ಏನು ಆಸ್ತಿ ಬೇಕು ಅಂತ ಕೇಸ್ ಹಾಕಿದಾರಾ? ನನ್ ಮಗ ಹಾಕಿರಲ್ಲ, ಅವಳು ಹಾಕ್ಸಿರ್ತಾಳೆ. ಆಸ್ತಿಗೋಸ್ಕರ ಕೇಸ್ ಹಾಕಿಲ್ಲ, ಹಕ್ಕಿಗೋಸ್ಕರ ಕೇಸ್ ಹಾಕಿದ್ದಾರೆ. ಹಕ್ಕ? ಯಾವ ಹಕ್ಕು? ಮೈನಾ ಈ ಮನೆ ಸೊಸೆ ಅನ್ನೋ ಹಕ್ಕು. ಧ್ರುವ ಮತ್ತೆ ಮೈನಾ ಇಬ್ರು ಜೊತೆಲಿ ಬಾಳ್ಬೇಕಾಗಿರೋ ಹಕ್ಕು. ಮೈನಾ ಈ ಮನೆ ಸೊಸೆನಾ? ಹಾಗಂತ ಹೇಳ್ಕೊಂಡು ಯಾರಾದ್ರೂ ಮನೆ ಹತ್ರ ಬರ್ಬೇಕು? ಬಂದಾಯ್ತಲ್ಲ. ನಿಮಗೆ ಬೇರೆ ದಾರಿನೇ ಇಲ್ಲ, ಅವಳನ್ನ ನಿಮ್ ಸೊಸೆ ಅಂತ ಒಪ್ಕೊಳ್ಳೇಬೇಕು. ಅವರಿಬ್ರು ಸೇರಿ ಬಾಳ್ಲೇಬೇಕು. ಅದನ್ನ ತಡೆಯೋ ಅಧಿಕಾರ ಯಾರಿಗೂ ಇಲ್ಲ. ಬಾಳ್ಲಿ, ಎಲ್ಲಾದ್ರೂ ಬೇರೆ ಮನೆ ಮಾಡ್ಕೊಂಡು ಹೋಗಿ ಬದುಕ್ಲಿ. ಯಾವ ಕಾರಣಕ್ಕೂ ನಾನ್ ನನ್ ಮನೆ ಒಳಗೆ ಬರೋಕ್ ಬಿಡೋದಿಲ್ಲ. ನೀವದನ್ನ ಹೇಳೋ ಹಾಗೆ ಇಲ್ಲಮ್ಮ. ಮೈನಾ ಈ ಮನೆಯಲ್ಲಿ ಬದುಕೋದಕ್ಕೆ ಸಂಪೂರ್ಣವಾಗಿ ಹಕ್ಕಿದೆ. ಹೌದಾ? ಇಲ್ಲಿ ನೋಡೋಣ, ಬರಕ್ ಹೇಳಿ. ಮೈನಾ, ಬದಲಾಗೋ ನೀ, ಬದಲಾಗದ ಈ ಜಗದೊಳು ಮೊದಲಾಗೋ. ಹಿರಿಯಾಗೋ ನೀ, ನಿನ್ನ ನಂಬಿಕೆ ಕಸಿಯುವರಿಗೆ ಎದುರಾಗೋ. ತನ್ನಂಚ ತಿಳಿದು ಛಲದಿ ಪುಟಿದು ಏಳುವ ಪೈರಾಗು. ಬಿರು ಬಿಸಿಲು ಗಾಳಿ ಮಳೆಯಲು ತುಸು ದಣಿಯದ ಬಲವಾಗು. ತನ್ನಳಿವಿನಲ್ಲೂ ಸಾರ್ಥಕತೆಯ ಸಾರೋ ಅನ್ನದಂತೆ ನಿಂದುಸಿರು ನಿಂತ ಮೇಲೂ ನಿನ್ನ ನೀತಿ ತೂಗುವಂತೆ. ಬದಲಾಗೋ ನೀ, ಬದಲಾಗದ ಈ ಜಗದೊಳು ಮೊದಲಾಗೋ. ಅದ್ಗೆ ಒಳಗಡೆ ಬನ್ನಿ. ಒಳಗ್ ಬನ್ನಿ. ಅಲ್ಲೇ ನಿಂತ್ಕೋ. ಒಂದ್ ಹೆಜ್ಜೆ ಮುಂದೆ ಇಟ್ರು ನಾನ್ ಸುಮ್ನೆ ಇರಲ್ಲ. ಹಾಗೆಲ್ಲ ನೀವ್ ಹೇಳೋ ಹಾಗಿಲ್ಲಮ್ಮ. ಏನು, ಲಾಯರ್ನ ಕರ್ಕೊಂಡ್ ಬಂದ್ರೆ ನಾನ್ ಹೆದರ್ಕೊಂಡ್ ಬಿಡ್ತೀನಿ ಅನ್ಕೊಂಡಿದ್ಯಾ? ಇದು ನನ್ನ ಮನೆ. ನನಗಿಷ್ಟ ಇಲ್ದೇ ಇರೋರು ಯಾರಿಗೂ ಈ ಮನೆಯೊಳಗೆ ಸೇರ್ಸಲ್ಲ ನಾನು. ನೀವ್ ಹಾಗೆಲ್ಲ ಹೇಳೋ ಹಾಗಿಲ್ಲ. ಯಾಕಂದ್ರೆ ಇದು ಧ್ರುವ ಅವ್ರ ತಂದೆ ಮನೆ. ಮೈನಾ ಧ್ರುವನ್ ಹೆಂಡತಿ. ಆ ರೀತಿಯಲ್ಲಿ ನೋಡಿದ್ರೆ ಅವಳಿಗೆ ಹಕ್ಕಿದೆ ಅಲ್ವಾ? ಓ, ಈ ಮನೇನೂ ಕಿತ್ಕೋಬೇಕು ಅನ್ಕೊಂಡಿದ್ಯಾ? ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲದೆ ಇರೋರ್ ತರ ಇಲ್ಲಿ ಬಂದು ನಿಂತಿದ್ಯಲ್ಲ. ಈಗ ನನ್ ಮಗನ್ ಜೊತೆ ಈ ಮನೆಗ್ ಬಂದು ಅಧಿಕಾರ ಚಲಾಯಿಸ್ಬೇಕು ಅನ್ಕೊಂಡಿದ್ಯಾ? ಸರ್ಸು, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ಸರ್ಸು. ಸರ್ಸು, ನನ್ನ ಮಾತ್ಗೆ ನೀನೇನು ಮಾತಾಡ್ಬೇಡ. ಅವ್ರು ಏನೇನು ಹೇಳ್ಬೇಕೋ ಎಲ್ಲನೂ ಹೇಳಿ.
ಅವ್ರು ಎಲ್ಲ ಹೇಳಿ ಮುಗಿಸಿದ್ಮೇಲೂ ಮೈನಾ ಈ ಮನೆಯೊಳಗೆ ಹೋಗೋದನ್ನ ತಡೆಯೋದಕ್ಕಂತೂ ಆಗಲ್ಲ. ಯಾಕೋ ಸುಮ್ಮನೆ ನಿಂತಿದ್ಯಾ? ಹೆತ್ತ ತಾಯಿ ಮಾತು ಬಿಟ್ಟು ಬೇರೆ ಎಲ್ಲರ ಮಾತು ಕೇಳ್ತಾ ಇದ್ಯಾ ಅಲ್ವಾ? ಇವಳು ಹೇಳ್ದಾಗೆ ಕೇಳ್ತಿದ್ಯಲ್ಲ? ನಿನ್ ತಾಯಿ ಕಣ್ಣೀರ್ ಹಾಕಿದ್ರೆ ನಿನ್ ಒಳ್ಳೇದಾಗಲ್ಲ ಕಣೋ. ಅಮ್ಮ, ಯಾಕಮ್ಮ ಈ ರೀತಿ ಜಗಳ ಆಡ್ತಿದ್ಯಾ? ನೋಡಿ ಮೇಡಮ್, ನೀವು ಇವರಿಬ್ಬರನ್ನೂ ಮನೆಯೊಳಗೆ ಕರ್ಕೊಂಡ್ರೆ ಒಳ್ಳೇದು. ಧ್ರುವ, ಮೈನಾ, ಇಬ್ರು ಒಳಗಡೆ ಹೋಗಿ. ಏಯ್, ಮತ್ತೆ ಹೇಳ್ತಾ ಇದ್ದೀನಿ, ನನಗ್ ಕೋಪ ಬರ್ಸ್ಬಿಡಿ. ಹೇಗ್ ಬಂದಿದ್ದೀರೋ ಹಾಗೆ ವಾಪಸ್ ಹೋಗ್ಬೇಕು. ನಾನು ಹೇಳಿದ್ನಲ್ಲ, ನೀವಿಬ್ರು ಒಳಗಡೆ ಹೋಗಿ. ಮಾವ, ನೀವು ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ಯಾಕತ್ತೆ ಮನ್ಸಿಗೆ ನೋವು ಮಾಡ್ತೀರಾ? ದಯವಿಟ್ಟು ಮಾವ ಅರ್ಥ ಮಾಡ್ಕೊಳ್ಳಿ. ಯಾರು ಮನೆ ಒಳಗಡೆ ಹೋಗೋ ಹಾಗಿಲ್ಲ. ಮಾವ, ನೀವು ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು. ತುಳಸಿ, ನಿನ್ ಬಾಯಿ ಮುಚ್ಕೊಂಡು ಸುಮ್ಮನಿರು. ನನಗೆ ಬರ್ತಿರೋ ಕೋಪದಲ್ಲಿ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನೋ ಅವಳ ಮೇಲೆ ಕೈ ಮಾಡ್ತೀಯಾ? ಮಾಡು ನೋಡೋಣ. ಏನ್ ಮಾಡ್ತಾ ಇದೀರ ನೀವೆಲ್ಲ? ಇವರಿಬ್ಬರನ್ನು ಮನೆಗೆ ಒಳ್ಳೆ ರೀತಿಲಿ ಬಿಟ್ಟು ಹೋಗೋದಕ್ಕೆ ಬಂದೆ ನಾನು. ಸುಮ್ಮನೆ ತಕರಾರು ಮಾಡಬೇಡಿ. ಯಾರನ್ನ ಬಿಟ್ಟೋಗಕ್ ಬಂದಿದ್ದೀರಾ? ಇವಳನ್ನ ಬಿಟ್ಟೋಗಕ್ ಬಂದಿದ್ದೀರಾ? ಇದು ನನ್ ಮನೆ. ಈ ಮನೇಲಿ ಯಾರು ಇರ್ಬೇಕು ಇರ್ಬಾರ್ದು ಅಂತ ನಾನ್ ತೀರ್ಮಾನ ತಗೋತೀನಿ. ಇವಳು ನಮ್ಮನೆ ಮರ್ಯಾದೆ ಕಾಪಾಡಕ್ ಬರ್ತಾಳಾ? ಖಂಡಿತ ಕಾಪಾಡಕ್ ಬಂದೇ ಬರ್ತಾಳೆ. ನಿಮ್ಮನ್ನೆಲ್ಲ ಜೈಲಿಗೆ ಕಳಿಸಿ ಅವಳನ್ನ ಮನೆಯೊಳಗೆ ಕಳಿಸ್ತೀನಿ. ಏನೋ ಅವ್ರಷ್ಟೆಲ್ಲ ಮಾತಾಡ್ತಾ ಇದ್ರು, ಸುಮ್ನೆ ನಿಂತಿದ್ಯಲ್ಲ? ಸರ್ಸು, ಮೈನನ್ನ ಈಗ್ಲಾದ್ರೂ ಒಪ್ಕೋ. ಆಗಿ ಸಂದರ್ಭನೇ ಬರಲ್ಲ. ಆಗಲ್ಲ ಅಂದ್ರೆ ಪೊಲೀಸರು ಬರ್ತಾರೆ.